ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘ ಆಕ್ರೋಶ. ಆದರೆ ಇವರು ಇಲ್ಲದ ನಿಯಮಗಳನ್ನು ರೂಪಿಸಿ ರೈತರಿಗೆ ತುಂಬಾ ಅಪಾಯವನ್ನು ತಂದುಕೊಡ್ತಾ ಇದ್ದಾರೆ. ಹೆಚ್ಚು ಹಣವನ್ನು ಕಟ್ಟಲಿಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು 2 ಪಂಪ್ ಸೆಟ್ಗಳಿಗೆ ಹಣ ಕಟ್ಟಿದರೆ 1 TC ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯುದ್ಧದ ಬಳಿಕ ಶೀಘ್ರವೇ ಬೃಹತ್ ಹೋರಾಟಕ್ಕೆ ರೈತ ಸಂಘ ನಿರ್ಧಾರ. ಸರ್ಕಾರ ಈ ನಿಟ್ಟಿನಲ್ಲಿ ಹೋರಾಟಗಾರರ ಜೊತೆ ರೈತ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಬೇಕು. ಯಾವುದೇ ಕಾರಣಕ್ಕೂ 4-5 ತಾಲೂಕುಗಳ ಜನರನ್ನು ಅಪಾಯಕ್ಕೆ ದೂಡ್ತಕ್ಕಂಥ ಈ ಅವೈಜ್ಞಾನಿಕ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು. ಈ ಸಂಬಂಧವಾಗಿ ನಾವು ಮತ್ತೆ ದೊಡ್ಡ ಹೋರಾಟವನ್ನು ರೂಪಿಸಲಿಕ್ಕೆ ತಯಾರು ಮಾಡ್ತಾ ಇದ್ದೀವಿ. ರೈತರ ಸಮಸ್ಯೆ ಆಲಿಸದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಹಾಗೂ ರೈತ ವಿರೋಧಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಿ ಶೀಘ್ರವೇ ರೈತ ಸಂಘ ಬೃಹತ್ ಹೋರಾಟ ನಡೆಸಲಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ತಿಳಿಸಿದರು. ಗುಬ್ಬಿ ಪಟ್ಟಣದಲ್ಲಿ ನಡೆದ ರೈತ ಸಭೆಯಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೀತಾ ಇರುವ ಹಿನ್ನೆಲೆ ನಮ್ಮ ಹೋರಾಟವನ್ನ ಕೆಲ ದಿನಗಳ ಕಾಲ ಮುಂದೂಡಿ ನಂತರ ದಿನಾಂಕ ನಿಗದಿ ಮಾಡಿ ಬೃಹತ್ ಮಟ್ಟದ ಗಟ್ಟಿ ಹೋರಾಟ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಚರ್ಚೆ ಮಾಡಿ ಬಹಳ ಮುಖ್ಯವಾಗಿ ಇವತ್ತು ತುಮಕೂರು ಜಿಲ್ಲೆಯ 4-5 ತಾಲೂಕುಗಳಿಗೆ ಅಪಾಯವನ್ನು ತಂದುಕೊಡಬಲ್ಲಂತಹ ಲಿಂಕ್ ಎಕ್ಸ್‌ಪ್ರೆಸ್ ಕ್ಯಾನಲ್ ಅನ್ನು ಸರ್ಕಾರ ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಏನು 70ನೇ ಕಿಲೋಮೀಟರ್ನ ಮುಖ್ಯ ನಾಲೆಯ ಡಿ ರಾಂಪುರದಿಂದ ಕುಣಿಗಲ್ ತಾಲೂಕಿನ 169ನೇ ಕಿಲೋಮೀಟರ್ಗೆ ಸುಮಾರು 35 ಕಿಲೋಮೀಟರ್ ಉದ್ದದ ಅವೈಜ್ಞಾನಿಕ ಏನು ನಾಲೆಯನ್ನು ಮಾಡಲಿಕ್ಕೆ ತಾವು ಹೊರಟಿದ್ದೀರಿ, ಅದರ ಅವಶ್ಯಕತೆ ಖಂಡಿತ ಇಲ್ಲ. ಸಾವಿರಾರು ಕೋಟಿ ಹಣವನ್ನು ವ್ಯಯ ಮಾಡಿ ತುಮಕೂರು ಜಿಲ್ಲೆಗೆ ಹಂಚಿಕೆ ಆಗಿರ್ತಕ್ಕಂಥ 25 TMC ನೀರಿನ ಪಾಲನ್ನು ಕದ್ದೊಯ್ತಕ್ಕಂಥ ಕಳ್ಳ ಮಾರ್ಗ ಅದು ಹೊರತು ಅದು ಖಂಡಿತ ಅದರ ಅವಶ್ಯಕತೆ ಇಲ್ಲ. ಈ ಕುಣಿಗಲ್ ತಾಲೂಕಿಗೆ 3 TMC ನೀರಿನ ಹಂಚಿಕೆ ಆಗಿದೆ. ಅದೇ ರೀತಿ ಮಾಗಡಿ ತಾಲೂಕಿನ 66 ಕೆರೆಗಳಿಗೆ 66 MCFT ನೀರಿನ ಹಂಚಿಕೆ ಆಗಿದೆ. ಆ ನೀರನ್ನು ತಗೊಂಡು ಹೋದ್ರಲ್ಲಿ ತುಮಕೂರು ಜಿಲ್ಲೆಯ ನಮ್ಮ ಯಾವ ರೈತರ ವಿರೋಧ ಇಲ್ಲ. ಆ ನೀರನ್ನು ಪ್ರಾರಂಭದಿಂದ ಇಲ್ಲಿವರೆಗೂ ಏನು ಮುಖ್ಯ ನಾಲೆಯ ಮುಖಾಂತರ ನೀರು ಹರಿತಿತ್ತೋ ಅದೇ ಮುಖ್ಯ ನಾಲೆಯ ಮುಖಾಂತರವೇ ನೀರನ್ನು ಹರಿಸ್ಕೊಬೇಕು. ಈಗ ಪಾಕಿಸ್ತಾನ ಮತ್ತು ನಮ್ಮ ಭಾರತದ ಮಧ್ಯೆ ಯುದ್ಧ ನಡೀತಾ ಇರೋದ್ರಿಂದ ತಕ್ಷಣಕ್ಕೆ ನಾವು ಈ ಸಮಸ್ಯೆ ಬಗೆಹರಿಯುವವರೆಗೂ ಈ ಹೋರಾಟವನ್ನು ಪ್ರಾರಂಭ ಮಾಡೋದು ಬೇಡ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ನಿಮಗೆ ಖಂಡಿತ ಕಾಳಜಿ ಇದ್ದರೆ ತುಮಕೂರು ಜಿಲ್ಲೆಯ ಭಾಗದ ಎಲ್ಲ ತಾಲೂಕುಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಕಾಳಜಿಯನ್ನು ಗಮನದಲ್ಲಿ ಇಟ್ಕೊಂಡು ಲಿಂಕ್ ಕ್ಯಾನಲ್ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇವೆ. ಈ ವೇಳೆ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ, ತಾಲೂಕು ಅಧ್ಯಕ್ಷ KN ವೆಂಕಟೇಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ CG ಲೋಕೇಶ್ ಸೇರಿ ನಾನಾ ತಾಲೂಕಿನ ಹಲವು ಮಂದಿ ರೈತ ಮುಖಂಡರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.